ಬೆಳಗಾವಿಯಲ್ಲಿ ಎಂಇಎಸ್ ಮತ್ತೆ ಕಿರಿಕ್ ಶುರು ಮಾಡಿಕೊಂಡಿದೆ. ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿರುವಂತಹ ಕನ್ನಡ ಧ್ವಜಕ್ಕೆ ಎಂಇಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕನ್ನಡ ಧ್ವಜದಿಂದ ರಾಷ್ಟ್ರಧ್ವಜಕ್ಕೆ ಅಗೌರವ ಅಂತ ಎಂಇಎಸ್ನ ಕಾರ್ಯಕರ್ತ ಸೂರಜ್ ಕಣಬರಕರ್ ಕೇಂದ್ರಕ್ಕೆ ದೂರನ್ನ ನೀಡಿದ್ದಾರೆ. ಹೀಗಾಗಿ ಕನ್ನಡ ಧ್ವಜವನ್ನ ತೆರವುಗೊಳಿಸುವಂತೆ ಕೇಂದ್ರ ಗೃಹ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದೆ. ಕೇಂದ್ರ ಗೃಹ ಇಲಾಖೆಯ ನಿರ್ಧಾರಕ್ಕೆ ಕನ್ನಡಿಗರು ಸದ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಏಕಪಕ್ಷೀಯ ನಿರ್ಧಾರಕ್ಕೆ ಕನ್ನಡ ಪರ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿವೆ. ಇದು ಸದ್ಯ ಕೇಂದ್ರ ಸರ್ಕಾರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇದು ವ್ಯಕ್ತಿ ಸೂರಜ್ ಅನ್ನುವಂತಹ ವ್ಯಕ್ತಿ ಏನು ಎಂಇಎಸ್ ಕಾರ್ಯಕರ್ತ ಆತ ಕೇಂದ್ರಕ್ಕೆ ಬರೆದಿರುವಂತಹ ಪತ್ರ. ಇದು ಈ ಪತ್ರದಲ್ಲಿ ಆತ ಉಲ್ಲೇಖಿಸಿರುವಂತಹ ವಿಚಾರ ಅಂತ ಅಂದ್ರೆ ಏನು ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂದೆ ಕನ್ನಡದ ಧ್ವಜ ಹಾರಿಸಿರುವಂತಹ ಕಾರಣದಿಂದಾಗಿ ಇಲ್ಲಿ ಏನು ಒಂದು ಹಂತದಲ್ಲಿ ಧಕ್ಕೆ ಉಂಟಾಗ್ತಾ ಇದೆ. ಅಂದ್ರೆ ಅಖಂಡ ಭಾರತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಧಕ್ಕೆ ಉಂಟಾಗ್ತಾ ಇದೆ. ಅದರ ಮುಖಾಂತರವಾಗಿ ರಾಷ್ಟ್ರಧ್ವಜಕ್ಕೆ ಇಲ್ಲಿ ಏನು ಅಗೌರವವನ್ನು ತೋರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಕನ್ನಡ ಧ್ವಜವನ್ನ ಇಳಿಸಬೇಕು, ಕನ್ನಡ ಧ್ವಜವನ್ನ ಯಾವುದೇ ಕಾರಣಕ್ಕೂ ಹಾರಿಸಬಾರ್ದು ಅಂತ ಹೇಳಿ ಆತ ಕೇಂದ್ರಕ್ಕೆ ಒಂದು ಪತ್ರವನ್ನ ಬರೆದಿದ್ದ. ಸೊ ಆತನ ಪತ್ರವನ್ನ ಪೂರಕವಾಗಿ ಇಟ್ಕೊಂಡು ಅಥವಾ ಆತ ನೀಡಿದಂತ ದೂರನ್ನ ಪೂರಕವಾಗಿ ಇಟ್ಕೊಂಡು ಕೇಂದ್ರ ಗೃಹ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೂ ಈಗ ಪತ್ರ ಬರೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಸುಭಾಷ್ ಕುಂಟಿ ಅವರಿಗೆ ಬಹುಶಃ ಪತ್ರ ಬರೆದಿದೆ ಅನ್ಸುತ್ತೆ. ಸೊ ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರಬೇಕಾಗಿರುವಂತಹ ವಿಚಾರ. ಅಂದ್ರೆ ಗೃಹ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವಂತಹ ಪತ್ರದಲ್ಲಿ ಏನಾದರೂ ಬಾವುಟವನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಏನಾದ್ರು ಸೂಚನೆಯನ್ನ ಕೊಟ್ಟಿದೆಯಾ ಅಥವಾ ಏನಾದರೂ ಸ್ಪಷ್ಟೀಕರಣವನ್ನ ಕೊಡಿ ಅನ್ನುವಂಥದ್ದು ಏನಾದ್ರು ಸೂಚನೆಯನ್ನ ಕೊಟ್ಟಿದೆಯಾ, ಇದನ್ನಷ್ಟೇ ತಿಳಿದು ಬರಬೇಕಾಗಿರುವಂತಹ ವಿಚಾರ. ಆದರೆ ಬಹುಶಃ ಒಂದು ನಿಯಮ ಕೂಡ ಇದೆ, ಅದು ಸರ್ಕಾರನೇ ಹೊರಡಿಸಿರುವಂತಹ ನಿಯಮದ ಪ್ರಕಾರವಾಗಿ ನೋಡಿದ್ರೆ ಪ್ರತಿ ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲೂ ಕೂಡ ಕನ್ನಡ ಧ್ವಜವನ್ನ ಹಾರಿಸಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಾಷ್ಟ್ರಧ್ವಜ ಕೂಡ ಇರುತ್ತೆ, ಕನ್ನಡ ಧ್ವಜ ಕೂಡ ಇರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಓರಲ್ ಆಗಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಂಥದ್ದನ್ನು ಕೂಡ ನಾವು ಬಹಳಷ್ಟು ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಅದರಲ್ಲೂ ಕೂಡ ಬೆಳಗಾವಿ ಅಂತ ಜಿಲ್ಲೆಗಳಲ್ಲಿ ಗಡಿ ಜಿಲ್ಲೆಗಳಲ್ಲಿ ರಾಜ್ಯದ ಗಡಿ ಪ್ರದೇಶವಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕನ್ನಡ ಧ್ವಜವನ್ನ ಹಾರಿಸೋದು ಒಂದು ಹಂತದಲ್ಲಿ ಕಡ್ಡಾಯ ಅನ್ನುವಂಥ ರೀತಿಯಲ್ಲೇ ಅಲ್ಲಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರಲಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಪುಂಡ್ರ ಹಾವಳಿ ಕೂಡ ಜಾಸ್ತಿ ಅಲ್ಲಿ. ಈ ಕಾರಣಕ್ಕಾಗಿ ಕನ್ನಡ ಧ್ವಜ ಇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಆಗಿರುತ್ತೆ. ಆದ್ರೆ ಇದೇ ಧ್ವಜವನ್ನ ವಿಚಾರವನ್ನ ಇಟ್ಕೊಂಡು ಇದೀಗ ಆ ಧ್ವಜವನ್ನ ತೆರವು ಮಾಡಬೇಕು ಅಂತ ಹೇಳಿಬಿಟ್ಟು ಎಂಇಎಸ್ ಖ್ಯಾತೆ ತೆಗಿತಾ ಇದೆ. ಈಗ ಅವರಿಗೆ ಚುನಾವಣೆ ಸಮೀಪ ಬಂದಿರೋದ್ರಿಂದ ಒಂದಿಲ್ಲ ಒಂದು ಕಿತಿಬಿ ಮಾಡಿ ಅಥವಾ ಇಲ್ಲಿ ಕಡ್ಡಿ ಹಾಕಿ ಭಾಷಾ ಸೌಹಾರ್ದವನ್ನು ಕೆಡಿಸೋದು ಅವ್ರ ಪ್ರಯತ್ನ ಐತಿ. ಇನ್ನು ಸುಪ್ರೀಂ ಕೋರ್ಟ್ನಾಗ ಅವರು ಆಗಿದ್ದ ಮಂಗಳಾರತಿ ನೋಡಿದ್ರೆ ಅವ್ರ ಪಾಠ ಕಲಿಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನಾಗ ನೇರವಾಗಿಯೇ ಜಸ್ಟಿಸ್ ಮಿಶ್ರಾ ಅವ್ರು ಹೇಳಿದ್ರು 50 ವರ್ಷದ್ದು ರಾಜ ಪುನರ್ಜನ ಕಾನೂನು ಬಂದು 50 ವರ್ಷ ಆಯ್ತು, ಈಗ ನೀವು ಕೋರ್ಟಿಗೆ ಬರಾಕತ್ತೀರಂತ ನಿನ್ನೆ ಅವ್ರನ್ನ ಮಂಗಳಾರತಿ ಮಾಡಿದ್ದಾರೆ. ಈಗ ಅವ್ರಿಗೇನು ಬೇಕಾಗೈತಿ, ಚುನಾವಣೆ ಸಮೀಪ ಇದ್ದಾಗ ಯಾವುದರ ಕಾಲು ಕೆದರಿ ನ್ಯಾಯ ತೆಗೆಯುವಂಥ ಅವ್ರ ಕೆಲಸ ಐತಿ. ಈ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ನಾವು ಧ್ವಜ ಹಾರಿಸಿವಿ, ಕನ್ನಡ ಧ್ವಜ ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಒಂದು 50 ಮೀಟರ್ ಅಂತರ ಐತಿ. ಅದು ರಾಷ್ಟ್ರಧ್ವಜ ಉನ್ನತ ಮಟ್ಟದಾಗ ಎತ್ತರ ಮಟ್ಟದಾಗ ಹಾರೋದೈತಿ, ನಮ್ಮ ಕನ್ನಡ ಧ್ವಜ ಕೆಳಗೈತಿ. ಅಷ್ಟರ ಮಟ್ಟಿಗೆ ನಾವು ಅದಕ್ಕೆ ಸಂರಕ್ಷಣೆ ಮತ್ತು ಮಾನ ಮರ್ಯಾದೆ ಕೊಡ್ತಾಯಿದ್ದೀವಿ. ಇವ್ರು ದಿಲ್ಲಿ ಒಳಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಅದಕ್ಕೆ ಅಗೌರವ ತೋರಿಸಿರಂತ ಇವರು ಲೆಟರ್ ಕೊಟ್ಟಾರ. ಅದಕ್ಕೆ ಕೇಂದ್ರ ಸರ್ಕಾರ ವಿಚಾರ ಮಾಡಬೇಕಾಗಿತ್ತು, ನಮ್ಮನ್ನು ವರದಿ ಕೇಳಬೇಕಾಗಿತ್ತು. ಇಲ್ಲಿ ಅಧಿಕಾರಿನ ವರದಿ ಕೇಳಿ ವಾಸ್ತವ ಸ್ಥಿತಿ ಕೇಳ್ಕೊಬೇಕಾಗಿತ್ತು. ಸಡನ್ ನೀವು ಆ್ಯಕ್ಷನ್ ಏನು ತೊಗೊಂಡ್ರಿ ಅಂತ ಬರೆದು ಕೇಂದ್ರ ಸರ್ಕಾರ ತಪ್ಪು ಮತ್ತು ಒಕ್ಕೂಟ ವ್ಯವಸ್ಥೆ ಒಳಗೆ ಅವ್ರು ಈ ರೀತಿ ಕೇಂದ್ರ ಸರ್ಕಾರ ನಡ್ಕೊಳ್ಬಾರ್ದಿತ್ತು. ನಾವು ಇವತ್ತು ಹಿಂಗೆ ಬೇಡಿಕೆ ಮಾಡ್ತಾಯಿದ್ದೀವಿ, ಯಾರು ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಇಲ್ಲಿ ಭಾಷಾ ಸೌಹಾರ್ದತೆಯನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅವ್ರ ಮೇಲಿನ ಜಿಲ್ಲಾಡಳಿತ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತೇಳಿ ನಾವು ಈಗ ಮನವಿ ಕೊಡ್ತಾ ಇದ್ದೇವೆ.
ಸೊ ಇದು ಕನ್ನಡ ಪರ ಸಂಘಟನೆಗಳಿಗೆ ಸಂಬಂಧಪಟ್ಟಂತವ್ರು ಹೇಳ್ತಾ ಇರುವಂತಹ ಮಾತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಈಗ ಕೇಂದ್ರ ಗೃಹ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬರೆದಿದೆಯಲ್ಲ ಪತ್ರ. ಸೊ ಆ ಪತ್ರದಲ್ಲಿ ಏನಂತ ಉಲ್ಲೇಖ ಮಾಡಿದೆ ಕೇಂದ್ರ? ಅವರು ಕೂಡ ಹಿಂದೆ ಮುಂದೆ ನೋಡಿದಿತ್ತಿ ಪತ್ರದಲ್ಲಿ ಏನೇನೋ ವಿಚಾರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಕನ್ನಡ ಪರ ಸಂಘಟನೆಗೆ ಸಂಬಂಧಪಟ್ಟಂತವ್ರು. ಏನಂತ ಉಲ್ಲೇಖ ಮಾಡಿದೆ, ಜೊತೆಗೆ ಏನ್ ಇವರು ಮತ್ತೆ ಈಗ ಕೀಟ್ಲೆ ಶುರು ಮಾಡಿರೋದು ಅಂತ ಶ್ರೀಕಾಂತ್? ಮಾಲ್ತೇಶ್, ಏನು ಪ್ರಮುಖವಾಗಿ ಏನು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಏನು ಕನ್ನಡ ಧ್ವಜ ಏನಿದೆ ಆ ಧ್ವಜವನ್ನ ತೆಗಿಬೇಕು ಅಂತ ಹೇಳಿ 2 ತಿಂಗಳ ಹಿಂದೆ ಅಷ್ಟೇ ಏನಂತಂದ್ರೆ ಈ MES ಕಾರ್ಯಕರ್ತರು, ಅದರಲ್ಲೂ ಏನಂತಂದ್ರೆ ಈಗ ಏನು ಕೇಂದ್ರ ಗೃಹ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಆ ವ್ಯಕ್ತಿ ಏನಂತಂದ್ರೆ ಪತ್ರವನ್ನ ನೀಡುವಂತ ಸಂದರ್ಭದಲ್ಲಿ ಚೆನ್ನಾಗಿ ಏನಂತಂದ್ರೆ ಇವರಿಗೆ ಒಗದು ಕಳಿಸಿರುವಂತದ್ದು. ಯಾಕಂದ್ರೆ ಅಂದಿನ ಜಿಲ್ಲಾಧಿಕಾರಿ ಎನ್ ಜಯರಾಮ್ ಅವರು ಬೇರೆ ಕೆಲಸ ಅಂದ್ರೆ ಅಭಿವೃದ್ಧಿ ಕೆಲಸವನ್ನ ಮುಂದಿಟ್ಕೊಂಡು ಬಂದು ಮನವಿಯನ್ನ ಸಲ್ಲಿಸಬೇಕು, ಅದನ್ನ ಬಿಟ್ಕೊಂಡು ಏನಂತಂದ್ರೆ ಈ ರೀತಿಯಾಗಿ ಏನಂತಂದ್ರೆ ಕನ್ನಡ ಧ್ವಜ ತೆಗೀರಿ, ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಕಳಿಸಿದಾಗ ಅವರು ಏನಂತಂದ್ರೆ ನೇರವಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದ್ರು. ಪ್ರಮುಖವಾಗಿ ಅದೇ ಪತ್ರವನ್ನ ಮುಂದಿಟ್ಕೊಂಡು ಇದೀಗ ಕೇಂದ್ರ ಗೃಹ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಈಗ ಪತ್ರವನ್ನ ಬರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು ಈ ಏನು ದೂರನ್ನ ನೀಡಿದ್ದಾರೆ ಅದರ ಪ್ರಕಾರ ಏನಂತಂದ್ರೆ ಪರಿಶೀಲನೆ ನಡೆಸಿ ಆ ಧ್ವಜವನ್ನ ತೆರವುಗೊಳಿಸಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಿ ಅನ್ನೋ ಮಾತನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮಾಲ್ತೇಶ್, ಓಕೆ, ಧನ್ಯವಾದ ಶ್ರೀಕಾಂತ್.